ಇದು ಬಹಳ ಮುಖ್ಯಪ್ಪ, ಡ್ಯುಯಲ್ ಪೇರೆಂಟಿಂಗ್ ಅಂತ. ಜಗಳ, ಅಪ್ಪ ಹೇಳ್ತಾರೆ ಅವನು ಏನು ಕೊಡಬೇಡ ಇವತ್ತು ಅಂತ, ಅಮ್ಮ ಯಾಕೆ ಕೊಡಬಾರ್ದು? ಜಗಳ ಶುರು, ಕೊಡಬೇಕು ಕೊಡಬಾರ್ದು, ಕೊಡಬೇಕು ಕೊಡಬಾರ್ದು. ಇಬ್ಬರದು ಆರ್ಗ್ಯುಮೆಂಟ್ ಜಾಸ್ತಿ ಆದಾಗ ಮಗು ಮೇಲೆ ಏನು ಪರಿಣಾಮ ಆಗುತ್ತೆ? ಎಂಥ ದೊಡ್ಡ ಪರಿಣಾಮ ಆಗುತ್ತೆ ಗೊತ್ತಾ? ಒಂದು ಮಗು ತೀರ್ಮಾನ ಮಾಡೋಕ್ಕಾಗಲ್ಲ, ಅಮ್ಮ ಸರಿನಾ ಅಪ್ಪ ಸರಿನಾ, ಅಂಪೈರ್ ಇವನು, ಆ ಜಗಳಾಡ್ತಿರ್ತಾರೆ ಮಗು ಅಂಪೈರ್. ಅದಕ್ಕಿಂತ ಮಜಾ ಅಂದರೆ ಸ್ಮಾರ್ಟ್ ಮಗು ಇದ್ದರೆ ಪಾಲಿಟಿಷಿಯನ್ ಆಗಿಬಿಡ್ತಾನೆ. ಅಮ್ಮನಿಗೆ ಏನು ಬೇಕು ಅಮ್ಮನಿಗೆ ಹೇಳೋದು, ಅಪ್ಪನಿಗೆ ಏನು ಬೇಕು ಅಪ್ಪನಿಗೆ ಹೇಳೋದು, ಇಬ್ಬರು ಕಡೆದು ಲಾಭ ತೊಗೊಳ್ಳೋದು. ಆ್ಯಂಡ್ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಇಟ್, ನಾವೇ ಜವಾಬ್ದಾರಿ ಅದಕ್ಕೆ. ನೋಡಿ ಹೆಂಗಾಗತ್ತೆ ಅಂತ. ವಾಟ್ ಶುಡ್ ದ ಚೈಲ್ಡ್ ಡೂ? ವಾಟ್ ಶುಡ್ ದ ಚೈಲ್ಡ್ ಡೂ? ವಾಟ್ ಇಸ್ ದ ಮಿಸ್ಟೇಕ್ ಆಫ್ ದ ಚೈಲ್ಡ್? ಇದು ನಾವು ವಿಚಾರ ಮಾಡಿ ನಮ್ಮ ಸಂಘರ್ಷದೊಳಗೆ ಆ ಮಗು ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ನಾವು. ಕಷ್ಟ ಇದು. ಇದೊಂದು ಮುಖ್ಯ. ಇದು ನಮ್ಮ ಭಾವನೆಗಳನ್ನು ಮಕ್ಕಳ ಮುಂದೆ ಹಾಗೆ ತೋರಿಸ್ತೀವಿ ನಾವು. ನಮ್ಮ ಭಾವನೆ ಕಂಟ್ರೋಲ್ ಮಾಡ್ಕೋಬೇಕಲ್ಲ. ಮಕ್ಕಳಿಗೆ ಭಾವನೆ ಕಂಟ್ರೋಲ್ ಮಾಡು ಅಂತ ಹೇಳಿದಾಗ ನಮ್ಮ ಭಾವನೆ ಕಂಟ್ರೋಲ್ ಮಾಡ್ಕೋಬೇಕಲ್ವ ನಾವು. ಅದರಲ್ಲಿ ಕೋಪ ಒಂದು ಬಹಳ ದೊಡ್ಡದು. ಕೋಪವನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು ಅದು ಬಹಳ ಮುಖ್ಯ. ಇದು ನೋಡಿ, ಇದು 1952ನೇ ಇಸ್ವಿಯಲ್ಲಿ ಮಾಡಿದಂಥ ಸಿನಿಮಾ ಇದು. ಇವತ್ತಿಗೂ ಸೈಕಾಲಜಿಸ್ಟ್ ಯೂಸ್ ಮಾಡ್ತಾರೆ ಇದನ್ನು. ಅಪ್ಪ ಆಫೀಸಿಂದ ಬಂದರು. ಈಗ What happened that night was a different story. ಮನೆ ಮುಂದೆಲ್ಲ ಕಸ ಬಿದ್ದಿದೆ. I hate it's a messy looking yard. ವಾಲ್ಯೂಮ್ ಕಮ್ಮಿ ಮಾಡಿ. ಅಪ್ಪನಿಗೆ ಕೋಪ ಬಂದಿದೆ, ಕೋಪದಲ್ಲಿ ಒಳಗೆ ಬಂದರು. ಹೆಂಡ್ತಿನ ಕರೆದ್ರು, ನಗನಗ್ತಾ ಬರ್ತಾಳಾಕೆ ಮೊದಲು. ಇವ್ರು ಹಾರಿಬಿದ್ರು. ಆಕೆ ಕೋಪ ಬಂತು. ಯಾರು ಹಾಕಿದ್ರು? ಏನು ಮಾಡಿದ್ರು? ಕೋಪ ಇಬ್ಬರು. ನಿಮ್ಮ ಮಗ ಮಾಡಿದ ಕೆಲಸ, ಕರೀರವನ್ನ. ಅವ್ನು ನಗನಗ್ತಾ ಬಂದ ಹುಡುಗ ಮೊದಲು. ಇಬ್ರು ಹಾರಿಬಿದ್ರು ಅವನ ಮೇಲೆ. ಈಗ ಕ್ಲೀನ್ ಮಾಡಿ ಹೋಗು ಅಂತ ಕಳಿಸಿದ್ರು. ಅವ್ನು ಕ್ಲೀನ್ ಮಾಡ್ತಾನ. ಅವನು ಹೊರಗಡೆ ಹೋದ, ನೋಡಿ ಕ್ಲೀನ್ ಮಾಡ್ತಾನೆ ನೋಡಿ ಅವನು. He went out all right, but to sulk, not to work. ಪಾಪ ಹೊರಗೆ ಬಂದು ನೋಡಿದ್ರೆ ಏನ್ ಮಾಡ್ತಿದ್ದಾನೆ ನೋಡಿ. ನಾಯಿ ಓದಿತ್ತಾನ ಅವನು. ಅದೇನ್ ಮಾಡಿದ್ ಪಾಪ. That did it. Joy loves that pup more than me both put together. ಅವ್ನು ಕ್ಲೀನ್ ಮಾಡೋದಲ್ಲ, ಮತ್ತೆ ಇದ್ರ ಕಲ್ಲು ಹಾಕ್ತಾನೆ ಮತ್ತಿಷ್ಟು. Well, all of a sudden I didn't need any more blueprints. ಅಪ್ಪ ವಿಚಾರ ಮಾಡಿದ್ರು, ತಪ್ಪು ಯಾರ್ದಿತ್ತು ಇದ್ರೊಳಗೆ? ನಾನೇ ತಪ್ಪು ಮಾಡಿದೆ ಅಂದ್ರು. ನಾನೇ ತಪ್ಪು ಮಾಡಿದೆ. ಅವನಿಗೆ ಜೋರ್ ಮಾಡಿ ಬೈಯೋದಕ್ಕಿಂತ ಬರ ಇಬ್ರು ಕೂಡ ಕ್ಲೀನ್ ಮಾಡೋಣ ಅಂದ್ರೆ ಆಗ್ತಿರ್ಲಿಲ್ವಾ? ಅಪ್ಪ ಮಾಡ್ತಾರೆ ನೋಡಿ. ಈಗ ನೋಡಿ, ಅಪ್ಪನ ಕೋಪ ಅಮ್ಮನ ಮೇಲೆ ಹೋಯ್ತು, ಅಮ್ಮನ ಕೋಪ ಮಗನ ಮೇಲೆ ಹೋಯ್ತು, ಆ ಮಗನ ಕೋಪ ನಾಯಿ ಮೇಲೆ ಹೋಯ್ತು, ನಾಯಿ ಕೋಪ ಬೆಕ್ಕಿನ ಮೇಲೆ ಹೋಯ್ತು. ಈ ಕೋಪ ಅನ್ನೋದು ಸಾಂಕ್ರಾಮಿಕ ರೋಗ ಇದ್ದ ಹಾಗೆ. ಒಬ್ಬರು ಮನೇಲಿ ಕೋಪ, ಇಡೀ ಮನೆ ವಾತಾವರಣ ಕೆಟ್ಟು ಹೋಗಲ್ವಾ? ಕಲ್ಪನೆ ಮಾಡ್ಕೊಳ್ಳಿ, ಒಬ್ಬರು ಚೀರಾಡ್ತಾ ಮನೆ ವಾತಾವರಣ ಹೋಗಲ್ವಾ? ನಾವೇನು ಮಾಡಿರಲ್ಲ, ಅವ್ರು ಕೂಗಾಡ್ತೇವೆ, ಮನೆ ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತೆ ಎಲ್ಲಾನು. ಅದಕ್ಕೆ ಹೇಳುದು, ಅಪ್ಪ ಏನು ಮಾಡಿದ್ರಿ ಈಗ? ಅವ್ನು ಬರೀ ಹೇಳಿದ ತಪ್ಪಾಯ್ತು, ಬಾರ ಪುಟಾನ ಇಬ್ರು ಕೂಡ ಕ್ಲೀನ್ ಮಾಡೋಣ ಬಾರ. ದಿಸ್ ಇಸ್ ಬೆಟರ್. ಯು ಡೂ ಇಟ್ ಅನ್ನೋದಕ್ಕಿಂತ ಲೆಟ್ ಅಸ್ ಡೂ ಇಟ್ ಟುಗೆದರ್ ಇಸ್ ವೆರಿ ಗುಡ್. ಅವ್ರೇನು ಮಾಡ್ತಾರೆ? ಅಪ್ಪ ಬಂದು ಹೇಳ್ತಾನೆ, ದೊಡ್ಡದು ನಾನು ತೆಗಿತೀನಿ, ಸಣ್ಣ ನೀ ತಗೊಳಪ್ಪ. ಹುಡುಗ ಓಡಾಡ್ತಾನೆ, ಅಪ್ಪ ದೊಡ್ಡ ತಗೊಂಡು ಹೋಗ್ತಾರೆ. ಹುರುಪ್ಲೆ ಮಾಡ್ತಾನೆ ನೋಡಿ ಮಗ ಎಲ್ಲ. ಅದಕ್ಕೆ ಡೆಮಾನ್ಸ್ಟ್ರೇಷನ್ ಅಂತ ಹೇಳೋದು, ನಾವು ಮಾಡಿ ತೋರಿಸ್ಬೇಕು. ನೋಡಿ, but they became friends. In half an hour we had a clean yard. ಮನೆ ಮುಂದೆ ಗಾರ್ಡನ್ ಸ್ವಚ್ಛ ಆಯ್ತು ಅನ್ನೋದು ಒಂದು ಭಾಗ ಆದ್ರೆ ಅಪ್ಪ ಮಗ became friends again. This is more important to us, ಅಲ್ವಾ? ಹೇಳ್ತಾರೆ, ನೀ ಮಾಡು ಅಂತ ಜೋರ್ ಮಾಡೋದಕ್ಕಿಂತ ನೆಕ್ಸ್ಟ್ ಹೋಗ್ಬೇಕು. ಇದೊಂದು ಲಾಸ್ಟ್ ಇದೆ, ಬಹಳ ಚೆನ್ನಾಗಿದೆ. ನಿಮಗೆ ಪ್ರಯೋಜನ ಆಗ್ಬೋದು ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬ ಪ್ರಯೋಜನ ಆಗಿದೆ ಇದು. ನಾನು ಸಂದೀಪ್ ನಿಮ್ಮ ಕಡೆ ಇದೆಯಲ್ಲ ಇದು. ನಾನು ಜಪಾನಲ್ಲಿದ್ದಾಗ ಅಲ್ಲೊಬ್ಬರು ಝೆನ್ ಮಾಸ್ಟರ್ ಅಂತ ಇರ್ತಾರೆ, ಅವ್ರನ್ನ ಭೇಟಿ ಮಾಡಿಸಿದ್ರು. 116 ವರ್ಷ ಇತ್ತಂತ ಅವ್ರಿಗೇನು. ನೋಡಿದರೆ 50 ವರ್ಷದಂಗೆ ಕಾಣ್ತಾ ಇದ್ರು. ಅಷ್ಟು ಶಾಂತ ಮುಖ, ಇನ್ನು ನಂಗೆ ಮುಖದ ಕಣ್ಮುಂದೆ ಕಟ್ಟಿದಂಗಿದೆ. ಒಂದು 6 ತಿಂಗಳ ಪರಿಚಯ ಆದಮೇಲೆ ಅವ್ರು ಒಂದು ಸಲ ಕೇಳಿದೆ, ಕೋಪ ಬಂದಾಗ, ಏನಾದರೂ ಜಗಳಾಡಿದಾಗ
ಯಾವುದೋ ಘಟನೆ ಆದಾಗ ಮನಸ್ಸು ಕುಗ್ಗಿ ಹೋಗುತ್ತಲ್ಲ, ಅದಕ್ಕೆ ಅವ್ರು ಹೇಳಿದರು, ಯು ಶುಡ್ ನಾಟ್ ಫೀಲ್ ಬ್ಯಾಡ್ ಅಬೌಟ್ ಇಟ್, ಯು ಶುಡ್ ಬಿಕಮ್ ಎ ಹೀರೋ ವೆನ್ ಯು ಆರ್ ಹರ್ಟ್ ಅಂತ. ಮನಸ್ಸಿಗೆ ನೋವಾದಾಗ ನೀವು ಹೀರೋ ಆಗಬೇಕು ಅಂದರು. ನಾವು ಹೀರೋ ಎಲ್ಲ ಆಗ್ತೀವಿ, ಝೀರೋ ಆಗ್ತೀವಲ್ಲ. ಅವ್ರು ಹೇಳಿಕೊಟ್ಟದ್ದು ಪ್ರಿನ್ಸಿಪಲ್ ಇದು, ದಯವಿಟ್ಟು ನೀವು ಫಾಲೋ ಮಾಡಿ. ನನಗಂತೂ ಖಂಡಿತ ಪ್ರಯೋಜನ ಆಗಿದೆ, ನಿಮಗೂ ಆಗ್ತದೆ ಅಂತ ನಂಬಿಕೆ ಇದೆ ನನಗೆ. ಇಷ್ಟುವರೆಗೆ ಎಷ್ಟು ಜನಕ್ಕೆ ಹೇಳಿದ್ದೀನೋ ಗೊತ್ತಿಲ್ಲ ಇದನ್ನು. ಮೋಸ್ಟ್ ಪೀಪಲ್ ಕಮ್ ಬ್ಯಾಕ್ ಆ್ಯಂಡ್ ಟೆಲ್ ಮೀ ಯುವರ್ ಹೀರೋ ಆಫ್ ಔಟ್ ಆಫ್ ಹರ್ಟ್ ಇಸ್ ಅ ಗ್ರೇಟ್ ಸಕ್ಸಸ್ ಫಾರ್ ಆಲ್ ಆಫ್ ಅಸ್ ಅಂತ ಹೇಳ್ತಾರೆ. ಹೀರೋ ಅನ್ನೋ ಪದದಲ್ಲಿ 4 ಅಕ್ಷರ ಇದೆ, HERO. HERO 4 ಅಕ್ಷರ ಇದೆ. ಮೊದಲೇದು ಎಚ್ ಅಂದರೆ ಏನು? ಹ್ಯಾಪನಿಂಗ್. ಯಾವುದೋ ಒಂದು ಘಟನೆ ಅಲ್ವಾ, ಒಂದು ಘಟನೆ ಅದು ಅಷ್ಟೇ. ಯಾವುದೋ ಘಟನೆ ಸೀರಿಯಸ್ ಆಗಿದ್ದು 4 ವರ್ಷಕ್ಕೆ ಬರ್ತೇ ಹೋಗಿರುತ್ತೆ ಅದು. ಆದ್ದರಿಂದ ಒಳ್ಳೇದಾಯಿತೋ ಕೆಟ್ಟದಾಯಿತು. ಬೆಳಗ್ಗೆ ನಾನು ವಾಕಿಂಗ್ ಹೋಗ್ತಾ ಇದ್ದೆ, ಯಾವನೋ ಬಂದ, ಯು ಆರ್ ಇಡಿಯಟ್ ಅಂದ ನನಗೆ ಅಲ್ವಾ, ಬೈದು ಹೋದ, ನೀ ಮೂರ್ಖ ಅಂತ ಹೇಳೋದ ನನಗೆ. ಸಿಟ್ಟು ಬರೋಲ್ಲ ನನಗೆ. ಅವ್ನು ಯಾರು ಅಂತ ಗೊತ್ತಿಲ್ಲ, ಬಂದು ನಾನು ಮೂರ್ಖ ಅಂತಾನವನು. ನಾ ಏನು ಮಾಡ್ತೀನಿ ಗೊತ್ತಾ, ಮನೆಗೆ ಬಂದು ಯಾವನ್ರಿ ಅವ್ನು ದಾರಿಲಿ ಸಿಕ್ಕ, ಬೆಳಿಗ್ಗೆ ಅಂತ ಸಿಕ್ಕ ನೋಡಿ, ಹೋಲ್ ಡೇ ಹಾಳಾಗಿ ಹೋಯ್ತು ನಮ್ದು ಅನ್ನಲ್ವ ನಾವು. ಬೆಳಗ್ಗೆ ಸಿಕ್ಕ ನೋಡ್ರಿ, ಹೋಲ್ ಡೇ ಹಾಳಾಯ್ತು. ಅವ್ನು ಬೈದದ್ದು ಎಷ್ಟೊತ್ತು ಬೈದಿದ್ದಾನೆ ನನಗೆ, ಅವನು 5 ಸೆಕೆಂಡ್ ಕೂಡ ಇಲ್ಲ, ಮೂರ್ಖನೇನು ಅಂತ ಹೋದ ಅವನು. ಅವನು ನಾನು ಬೈದದ್ದು 5 ಸೆಕೆಂಡು, ಆದರೆ ಉಳಿದು 23 ಗಂಟೆ ಅಷ್ಟೊಂದು ನಿಮಿಷ ಅಷ್ಟೊಂದು ಸೆಕೆಂಡ್ ಹಾಳು ಮಾಡ್ಕೊಂಡದ್ದು ಯಾರು? ನಾನೇ ಮಾಡ್ಕೊಂಡದ್ದಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡಿ ಗೊಯ್ ಅವ್ನು ಯಾಕೆ ಅನ್ಬೇಕು ಅದನ್ನು? ನನಗೆ ಯಾರು ನಹುಚ ನಾನು? ಅವನು ಮೂರ್ಖ, ನನಗೆ ಯಾಕೆ? ಅದು ನಾನು ಹೆಂಡತಿ ಪಕ್ಕದಲ್ಲಿದ್ದಾಗ ಅನ್ಬೇಕು ಅವನು? ಏನೇನೋ ಚಿಂತೆ ಮಾಡಿ 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 ದೊಡ್ಡ ಲಗೇಜ್ ಹೊತ್ಕೊಂಡ್ಬಿಡ್ತೀನಿ ತಲೆ ಮೇಲೆ ಅಲ್ವಾ. ಅದು ಅವ ಹೇಳಿದ್ದು ಎಷ್ಟು ಗೊತ್ತಾ? ಒಳ್ಳೆ ಸುದ್ದಿನೋ ಕೆಟ್ಟ ಸುದ್ದಿನೋ ಯಾರೋ ಬಂದು ಹೇಳ್ತಾರೆ, ನಿಮ್ಮ ಮಗನಿಗೆ ಫಸ್ಟ್ ರ್ಯಾಂಕ್ ಬಂತು ನೋಡ್ರಿ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಒಳ್ಳೆ ಸುದ್ದಿ ಅಲ್ವಾ ಅದು? ಎಷ್ಟೊತ್ತಾಯ್ತು ಹೇಳ್ಬೇಕಾದ್ರೆ, ಎಷ್ಟು ಟೈಮ್ ತೊಗೊಂಡು ಹೇಳಬೇಕಾದ್ರೆ 5 ಸೆಕೆಂಡ್. ಬಟ್ ಯು ಸೆಲೆಬ್ರೇಟ್ ದ ಹೋಲ್ ಡೇ. ಇಸ್ ಇಟ್ ನಾಟ್ ರೈಟ್? ಇನ್ಸಿಡೆಂಟ್ಸ್ ಆರ್ ಸ್ಮಾಲ್, ಈಸ್ ಓನ್ಲಿ ಹ್ಯಾಪನಿಂಗ್. ಪಾಸಿಟಿವ್ ನೆಗೆಟಿವ್ ಯಾವುದೋ ಒಂದು ಘಟನೆ ಅದು ಅಷ್ಟೇ. ಪ್ರಾಬ್ಲಮ್ ಬರೋದು ಸೆಕೆಂಡ್ ಮೈಂಡ್ ಇವ್ಯಾಲ್ಯುಯೇಟ್ಸ್. ಅದ್ರ ಬಗ್ಗೆ ಚಿಂತೆ ಮಾಡುತ್ತೆ ಮನಸ್ಸು. ಚಿಂತೆ ಮಾಡಿ 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 ತಲೆಭಾರ. ನೀವು ನೆನೆಸ್ಕೊಳ್ಳಿ, ಯಾವುದೋ ಒಂದು ಘಟನೆ 10 ವರ್ಷದಿಂದ ಆಗಿದೆ, ಈಗೂ ನೆನೆಸ್ಕೊಂಡಾಗ ಕೋಪ ಬರಲ್ವಾ? ಮೋಸ ಮಾಡಿಬಿಟ್ರಿ ನಮಗವನು. ಯಾವಾಗ ಮರೆಯೋದೇ ಇಲ್ಲ ನಾವು. ನಮ್ಮ ಸ್ವಭಾವ ಹೆಂಗಿದೆ ಗೊತ್ತಾ? ನೆನಪಿದೆಯಾ ನಿಮಗೆ? 2016ನೇ ಇಸ್ವಿ ಡಿಸೆಂಬರ್ 26 ಸಾಯಂಕಾಲ 5 ಗಂಟೆಗೆ ಬಸ್ ಸ್ಟಾಪ್ ಹತ್ರ ನಿಂತಿದ್ರಿ. ನೀಲಿ ಟೀ ಶರ್ಟ್ ಹಾಕ್ಕೊಂಡಿದ್ರಿ. ನೀವು ಏನಂದ್ರಿ ಅವತ್ತು ನೀವು? ಅಯ್ಯೋ ಕರ್ಮ, ಎಷ್ಟು ಮೆಮ್ರಿ ಪವರ್ ನೋಡ್ರಿ ಇದು. ಅಷ್ಟು ವರ್ಷ ಇದ್ದಿದ್ದು. ಈ ಸಿನಿಮಾಗಳಿದ್ದಾವೆ ನೋಡಿದ್ದೆ, ಕೆಲವೊಂದು ಸಲ ಭಾಳ ಕೋಪ ಬರುತ್ತೆ. ಸಿನಿಮಾ ಹೇಳ್ತಾರೆ 25 ಬರಸೆ ಇಂತಕಾಮ್ ಕೆಲಿಯ ತಡಪ್ರಹಾತ್. 25 ವರ್ಷ ದೇಶಕ್ಕೋಸ್ಕರ ಕಾಯ್ಕೊಂಡಿದ್ದೆ, ಜೀವನ ಹೋಯ್ತಲ್ಲೋ ನಿಂದು 25 ವರ್ಷ ಇಲ್ವಾ? ಹೀಗೆ ನಾವು ಇವ್ಯಾಲ್ಯುಯೇಷನ್ ತುಂಬ ಮಾಡ್ತೀವಿ. ನಮಗೆ ನೋವು ಆಗೋದು ಘಟನೆಯಿಂದಲ್ಲ, ಘಟನೆ ಆದ್ಮೇಲೆ ಚಿಂತನೆ ಮಾಡೋದ್ರಿಂದ ಭಾಳ ಆಗುತ್ತೆ. ಅದು ಸೆಕೆಂಡ್ ಇಸ್ ಇವ್ಯಾಲ್ಯುಯೇಷನ್. ಅವಾಗ ಏನು ಮಾಡ್ತೀವಿ ನಾವು? ಏನು ಮಾಡಿ ರಿಸಲ್ಟ್ ಏನಾಯ್ತಪ್ಪ ಇದ್ರದ್ದು? ಒಂದು ಘಟನೆ ಆಯಿತು, ತುಂಬ ಚಿಂತೆ ಮಾಡಿದೆ. ರಿಸಲ್ಟ್ ಏನು? 2 ಹಾದಿ ಇದ್ದಾವೆ. ಒಂದು ರಿಯಾಕ್ಟ್ ಆರ್ ರಿಸ್ಪಾಂಡ್. ಒಂದು ರಿಯಾಕ್ಷನ್. ನಾವು ಕೆಲವು ಅಭಿಮಾನ್ಯ ತಿಳ್ಕೊತೀವಿ, ನಾವೆಲ್ಲ ನೇರ ರೀ, ಏಕ್ ಮಾರ್ ದೋ ಟುಕಡ, ಪಟ್ ಅಂತ ಎದುರಿಗೆ ಹೇಳಿಬಿಡ್ತೀನಿ. ಹುಚ್ಚ ಅಂದ್ರೆ ನೀ ಹುಚ್ಚ, ನಿಮ್ಮ ಮನೇಲಿ ಎಲ್ಲರೂ ಹುಚ್ಚರು ಅಂದ್ಬಿಡ್ತೀನಿ ಅಷ್ಟೇ ಅಲ್ವಾ? ಅನ್ನಲ್ವ? ನಾವು ಏಕ್ ಮಾರ್ ದೋ ಟುಕಡ ಅಂದನವರು. ಅದೇನು ದೊಡ್ಡ ಶಣತನ ಅಲ್ಲ, ಅದು ಬುದ್ಧಿವಂತಿಕೆ ಅಲ್ಲ. ಯಾಕಂದರೆ ಒರಟಾಗಿರೋದು ಬಹಳ ಸುಲಭ, ರಿಫೈನ್ ಆಗೋದು ಕಷ್ಟ. ಆಯಿತು, ರಿಯಾಕ್ಟ್. ಅದು ಎರಡನೇದು ರೆಸ್ಪಾಂಡ್ ಅಂದರೆ ಏನು? ಭಾಳ ಮಜಾ ಇದೆ, ಭಾಳ ಮಂದಿ ಜನಕ್ಕೆ ಗೊತ್ತಾಗಲ್ಲ ಅದು. ರಿಸ್ಪಾನ್ಸ್ ಅಂದರೆ ಅದಕ್ಕೆ ಎತ್ತರದ ಹುದ್ದೆಯಲ್ಲಿದ್ದವರಿಗೆ ರಿಸ್ಪಾನ್ಸಿಬಲ್ ಪೀಪಲ್ ಅಂತಾರೆ, ರಿಯಾಕ್ಟಿಬಲ್ ಪೀಪಲ್ ಅನ್ನಲ್ಲ. ಆದರೂ ಕೆಲವರು ರಿಯಾಕ್ಟ್ ಮಾಡ್ತಾರೆ, ಮತ್ತು ಬೇರೆ. ರಿಸ್ಪಾನ್ಸಿಬಲ್ ಅಂದರೆ ಡೋಂಟ್ ರಿಯಾಕ್ಟ್ ಇಮಿಡಿಯೇಟ್ಲಿ, ತಕ್ಷಣ ಫಟ್ ಅಂತ ಅನ್ಬೇಡಿ. ಹೋಲ್ಡ್ ಆನ್ ಫಾರ್ ಸಮ್ ಟೈಮ್. ಅದಕ್ಕೆ ಒಂದು ಮಾತಿದೆ, ಕೋಪ ಬಂದರೆ ಕೌಂಟ್ 10 ಅಂತಾರೆ, 10 ಎಣಿಸಿ ಅಂತಾರೆ. ಮಾಡೋಕ್ಕಾಗತ್ತಾ? ಕೋಪ ಬಂದಾಗ 1 2 3 4 5 6 7 ಅನ್ನೋಕ್ಕಾಗತ್ತಾ? ಅನ್ನೋಕ್ಕಾಗೋದೇ ಇಲ್ಲ. ಕೋಪ ಕುದೀತಾ ಇರ್ತದೆ. ಏನು ಹೇಳ್ತಾರೆ? ಹೋಲ್ಡ್ ಆನ್, ಡೋಂಟ್ ಸೇ ಎನಿಥಿಂಗ್, ಜಸ್ಟ್ ಡೋಂಟ್ ಸೇ ಎನಿಥಿಂಗ್. 10 ಸೆಕೆಂಡ್ ಬಿಟ್ಬಿಡು. ನಾನು ಇನ್ನೇ ಹೇಳಿದೆ, ಭಾವನಾತ್ಮಕ ಮನಸ್ಸು ಮತ್ತು ವಿಚಾರಾತ್ಮಕ ಮನಸ್ಸು ಟಕ್ಕಂತ ಹೋಗ್ಬಿಡುತ್ತೆ ಅದ ಮೇಲೆ ಇಮೋಷ್ನಲ್ ಮನಸ್ಸು. ಇದು ಬರೋಕ್ಕೆ ಅವಕಾಶ ಕೊಡಿ, ಸ್ವಲ್ಪ ಟೈಮು. ಒಂದು 5 ನಿಮಿಷ ಟೈಮ್ ಕೊಟ್ಟರೆ, ಎಷ್ಟೋ ಸಲ ನಿಮ್ಗೆ ಆಗಿಲ್ವಾ? ದಯವಿಟ್ಟು ಹೇಳಿ. ಯಾರಿಗೂ ಹೋಗಿ ಕೂಗಾಡ್ಬಿಡ್ತೀರಿ ಅವ್ರ ಮೇಲೆ, ಜಗಳಾಡಿ ಬರ್ಬಿಡ್ತೀವಿ. ಮರುದಿವ್ಸ ಹೋಗಿ ಸುಮ್ಮನೆ ಜಗಳಾಡಿದೆ ಅನಿಸ್ತು, ಹೋಗಿ ಬೇಜಾರು ಮಾಡ್ಕೋಬೇಡ್ರ, ನಿನ್ನ ಮನಸ್ಸು ಸರಿ ಇಲ್ಲ ಏನೋ ಅಂದ್ಬಿಟ್ಟೆ ನಾನು. ಮರುದಿವ್ಸ ಹೋಗಿ ಕ್ಷಮೆ ಕೇಳೋದು. ಯಾಕೆ? ಆವಾಗಲೂ ಒಂದು 2 ನಿಮಿಷ ತಡೆದಿದ್ರೆ ಈ ಮಾತೇ ಬರ್ತಿರಲಿಲ್ಲ. ಅದಕ್ಕೆ ರಿಸ್ಪಾನ್ಸ್ ಅಂದರೆ ಡಿಲೇಡ್ ರಿಯಾಕ್ಷನ್, ಡೋಂಟ್ ರಿಯಾಕ್ಟ್ ಇಮಿಡಿಯೇಟ್ಲಿ.